ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕಿನಕೆರೆ. ಕೆರೆದು ಹುಣ್ಣು ಮಾಡ್ಕೊಳ್ಳೋದು ಅಂತೀವಲ್ಲ, ಹಾಗೆ ಸರ್ಕಾರ ರಾಜ್ಯಪಾಲರ ವಿಷಯದಲ್ಲಿ ಅನವಶ್ಯಕವಾದಂತಹ ಗೊಂದಲವನ್ನು ಉಂಟು ಮಾಡಿದೆ, ಸಂಘರ್ಷವನ್ನು ಸೃಷ್ಟಿ ಮಾಡಿಕೊಂಡಿದೆ. ಹಾಗಿದ್ರೆ ರಾಜ್ಯಪಾಲರು ತಪ್ಪೇ ಇಲ್ವಾ ಅಂತ ನಿಮ್ಗೆ ಅನ್ನಿಸ್ಬಹುದು. ಹೌದು, ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನು ಓದಬೇಕಾದಿದ್ದು ರಾಜ್ಯಪಾಲರ ಸಾಂವಿಧಾನಿಕ ಕರ್ತವ್ಯ. ಅದನ್ನು ಅವರು ಸರಿಯಾಗಿ ನಿಭಾಯಿಸಿಲ್ಲ. ಅವರ ಕಡೆಯಿಂದನೂ ಲೋಪಗಳಾಗಿವೆ, ಅದನ್ನು ಹೇಳ್ತೀನಿ. ಆದರೆ ಸರ್ಕಾರ ನಾಜೂಕಾಗಿ ವರ್ತಿಸ್ಬೇಕಾಗತ್ತೆ, ನಡ್ಕೊಳ್ಬೇಕಾಗತ್ತೆ, ಅದೆಲ್ಲ ವಿಷಯದಲ್ಲಿ. ಅದಕ್ಕೆ ಪೊಲಿಟಿಕಲ್ ಡಿಪ್ಲೊಮಸಿ ಅಂತ ಹೇಳ್ಬೋದು. ಆ ರೀತಿಯ ಪೊಲಿಟಿಕಲ್ ಡಿಪ್ಲೊಮಸಿ ಕಾಣಿಸ್ಲಿಲ್ಲ. ಸರ್ಕಾರ ಅನವಶ್ಯಕವಾಗಿ ಈ ಥರದ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಂಡಿದೆ. ಇದು ಇಲ್ಲಿವರೆಗೆ ರಾಜಭವನ ಮತ್ತು ಸರ್ಕಾರದ ನಡುವೆ ಇದ್ದಂತಹ ಒಂದು ಸೌಹಾರ್ದ ಪರಂಪರೆಗೆ ಧಕ್ಕೆಯನ್ನು ಉಂಟು ಮಾಡಿದೆ. ಕರ್ನಾಟಕದಲ್ಲಿ ಇಷ್ಟೊಂದು ವಿಪರೀತ ಆಗಿರಲಿಲ್ಲ ಯಾವತ್ತೂ ಕೂಡ. ಹಿಂದೆ ಆಗಿದ್ದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಇಷ್ಟೊಂದು ವಿಪರೀತ ಆಗಿರಲಿಲ್ಲ ಸಮಸ್ಯೆಗಳು. ಆದರೆ ಈಗ ಆಗಿದೆ. ಅದಕ್ಕೆ ರಾಜ್ಯಪಾಲರಿಗಿಂತ ಹೆಚ್ಚು ಸರ್ಕಾರ ಹೊಣೆ ಅನ್ನೋದು ನನ್ನ ಅಭಿಪ್ರಾಯ. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಸರ್ಕಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜಭವನ ಅಂದರೆ ತಾವರ್ಚಂದ್ ಗೆಹ್ಲೋಟ್, ಇವರಿಬ್ಬರ ನಡುವಿನ ಸಂಬಂಧ ಚೆನ್ನಾಗೇ ಇತ್ತು. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ತಾವರ್ಚಂದ್ ಗೆಹ್ಲೋಟ್ ಅವರು ಸ್ವಲ್ಪ ಅವಸರ ಮಾಡಿದ್ರು ಎನ್ನುವಂಥ ಮಾತು ಕೇಳಿಬಂತು. ಆದರೆ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕು, ಅವ್ರು ಮನಸ್ಸು ಮಾಡಿದರೆ ಇನ್ನಷ್ಟು ಬೇಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ಬೋದಾಗಿತ್ತು. ಇನ್ನೊಂದು ಆರೋಪ ಏನು ಅಂತಂದರೆ, ಅದೇ HD ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ತಡ ಮಾಡಿದ್ರು ಅಂತ. ಆಗಲೂ ಅಷ್ಟೇ, ಅವ್ರು ಮನಸ್ಸು ಮಾಡಿದರೆ ಇನ್ನಷ್ಟು ತಡ ಮಾಡ್ಬೋದಾಗಿತ್ತು. ಅಂದರೆ ಅಷ್ಟು ಮಟ್ಟಿಗೆ ಅವರು ಸ್ವಲ್ಪ ಕಾರ್ಡಿಯಲ್. ಎರಡು ಪ್ರಮುಖವಾದಂಥ ಉದಾಹರಣೆಗಳನ್ನು ಕೊಟ್ಟೆ. ಈಗ ಮಸೂದೆಗಳ ವಿಷಯಕ್ಕೆ ಬರೋದಾದರೆ, ದ್ವೇಷ ಭಾಷಣ ತಡೆ ಮಸೂದೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಮಸೂದೆಗೆ ಅಂಕಿತ ಹಾಕುವ ವಿಷಯದಲ್ಲೂ ಕೂಡ ರಾಜ್ಯಪಾಲರು ಸ್ವಲ್ಪ ಮಟ್ಟಿಗೆ ತಕರಾರನ್ನು ತೆಗೆದಿದ್ದಾರೆ. ಆದರೆ ನೀವು ಪಕ್ಕದ ತಮಿಳುನಾಡಿನ ರಾಜ್ಯಪಾಲ RN ರವಿ ಅವರ ವಿಚಾರವನ್ನು ನೋಡಿ, ಅಥವಾ ಕೇರಳದ ರಾಜ್ಯಪಾಲರ ವಿಷಯ ನೋಡಿ, ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ, ಡೆಫಿನೆಟ್ಲಿ ತಾವರ್ಚಂದ್ ಗೆಹ್ಲೋಟ್ ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ. ಸರ್ಕಾರ ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ನಾನು ವಿರೋಧ ಮಾಡಲೇಬೇಕು ಅಂತ ವಿರೋಧ ಮಾಡೋಂಥವ್ರು ಅಲ್ಲ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಬಿಡಿ, ಹಿಂದೆ ಕರ್ನಾಟಕದಲ್ಲೇ ಹಂಸರಾಜ್ ಭಾರದ್ವಾಜ್ ಎನ್ನುವಂತಹ ರಾಜ್ಯಪಾಲರಿದ್ದಲ್ಲ, ಅವರಿಗೆ ಹೋಲಿಸ್ಕೊಂಡ್ರೂ ಕೂಡ ತಾವರ್ಚಂದ್ ಗೆಹ್ಲೋಟ್ ಸ್ವಲ್ಪ ಸೌಮ್ಯ ಸ್ವಭಾವದವರು, ಜೊತೆಗೆ ಸರ್ಕಾರ ಜೊತೆಗೆ ಹೊಂದಾಣಿಕೆ ಹೊಂದಿರುವಂಥವ್ರು. ಆದರೆ ಈಗ ಸರ್ಕಾರ ಮತ್ತು ರಾಜಭವನದ ನಡುವೆ ಸಂಘರ್ಷ ಶುರುವಾಗಿದೆ. ಅದಕ್ಕೆ ಸರ್ಕಾರವೇ ಹೊಣೆ ಅಂತ ನಾನು ಆಗ ಹೇಳಿದ್ನಲ್ಲ ಇಂಟ್ರೊಡಕ್ಷನ್ಲಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ರಾಜ್ಯಪಾಲರು ಓದಬೇಕಾಗಿದ್ದಂತಹ ಭಾಷಣದಲ್ಲಿ 11 ಪ್ಯಾರವನ್ನು ಮನ್ರೇಗಾ ಕಾಯ್ದೆಯನ್ನು ಬದಲಿಸಿ VBG ರಾಮ್ಜಿ ಕಾಯ್ದೆಯನ್ನಾಗಿ ಮಾಡಿದಾರಲ್ಲ ಕೇಂದ್ರ ಸರ್ಕಾರ, ಅದ್ರ ಬಗ್ಗೆ ಬರೆದಿದ್ದಾರೆ. ನನ್ನ ಪ್ರಕಾರ 11 ಪ್ಯಾರವನ್ನು ಈ ಕಾಯ್ದೆ ಬಗ್ಗೆ ಬರೆಯುವಂತಹ ಅಗತ್ಯ ಇರಲಿಲ್ಲ. ಇದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ ಯಾವ್ಯಾವ ಉದ್ದೇಶ ದುರುದ್ದೇಶ ಇಟ್ಕೊಂಡು ಈ ಯೋಜನೆಯನ್ನು ಮಾಡ್ತಿದೆಯೋ, ಕಾಯ್ದೆಯನ್ನು ರೂಪಿಸ್ತಿದೆಯೋ ಗೊತ್ತಿಲ್ಲ. ಆದರೆ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಇದನ್ನು ಒಂದು ಬೇರೆ ಲೆವೆಲಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ, ಅಂದರೆ ಈ ಕಾಯ್ದೆಯ ಮೂಲಕ ಮನ್ರೇಗಾ ಕಾಯ್ದೆಯನ್ನು ಮಣ್ಣು ಪಾಲು ಮಾಡಬೇಕು ಅಂತೇಳಿ ಹೊರಟಿದೆ. ಅದನ್ನು ಈಗ ಇವರು ವಿರೋಧಿಸ್ಲಿಕ್ಕೋಸ್ಕರ ಈ ರೀತಿ ರಾಜ್ಯಪಾಲರ ಭಾಷಣದಲ್ಲಿ 11 ಪ್ಯಾರವನ್ನು ಸೇರಿಸಿದ್ದಾರೆ. ಆದರೆ ಸೇರಿಸುವ ಅಗತ್ಯ ಇರಲಿಲ್ಲ. ಒಂದು ಪ್ಯಾರವನ್ನು ಸಾಂಕೇತಿಕವಾಗಿ ಇದನ್ನು ಸೇರಿಸಿದ್ರೆ ಆಗ ರಾಜ್ಯಪಾಲರು ಕೂಡ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಒಂದು ಪ್ಯಾರ ಅಲ್ವಾ ಅಂದ್ಬಿಟ್ಟು ಓದ್ತಿದ್ರು, ಹೋಗ್ತಿದ್ರು. ಉಳಿದಂತೆ ಸರ್ಕಾರದ ಸಾಧನೆಗಳನ್ನು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸ್ಬೋದಾಗಿತ್ತು, ಸರ್ಕಾರದ ಹಿನ್ನೋಟ ಮುನ್ನೋಟವನ್ನು ಸೇರಿಸ್ಬೋದಾಗಿತ್ತು. ಅದನ್ನು ಅವರು ಓದ್ತಿದ್ರು, ಮತ್ತು ಇವತ್ತು ಅದೇ ಚರ್ಚೆ ಆಗ್ತಾ ಇತ್ತು. ಆದರೆ ಸರ್ಕಾರ ಹಾಗೆ ಮಾಡಲಿಲ್ಲ. ಅವರು VBG ರಾಮ್ಜಿ ಕಾಯ್ದೆಯ ಬಗ್ಗೆ ಹೆಚ್ಚು ಸೇರಿಸ್ಬೇಕು, ರಾಜ್ಯಪಾಲರ ಬಾಯಿಂದ ಆ ಭಾಷಣವನ್ನು ಓದಿಸ್ಬೇಕು ಅಂತ ಹೊರಟರು.
ಇದು ಒಂಥರ ಪರೋಕ್ಷವಾಗಿ ಪ್ರಚೋದಿಸುವಂತಹ ಸಂಗತಿ ಆಗಿತ್ತು. ಈ ಅನವಶ್ಯಕ ಸರ್ಕಸ್ ಅಗತ್ಯ ಇರಲಿಲ್ಲ. ನಾನು ಮನ್ರೇಗದ ಪರ. ಮನ್ರೇಗಾವನ್ನ ಕೇಂದ್ರ ಸರ್ಕಾರ ಈ ರೀತಿ ಮುಗಿಸ್ಲಿಕ್ಕೆ ಕೊಟ್ಟಿರೋದು ಖಂಡಿತ ಸರಿ ಇಲ್ಲ. ಅದ್ರ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತಲಿ ಅಂತ ನಾನು ಅಂಕಣದಲ್ಲಿ ಬರ್ತಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಡೆಫಿನೆಟ್ಲಿ ಕಾಂಗ್ರೆಸ್ ಮಾತಾಡಬೇಕಿತ್ತು, ಕಾಂಗ್ರೆಸ್ಸೇ ಮಾತಾಡಬೇಕು. ಯಾಕೆಂದರೆ ದೇಶದ ಅತಿ ದೊಡ್ಡ ಪ್ರಮುಖ ಪ್ರತಿಪಕ್ಷ, ಹಾಗಾಗಿ ಮಾತಾಡಲೇಬೇಕು. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಿದ್ದಾರೆ, ಮಾತಾಡಲೇಬೇಕು. ಇದು ನನ್ನ ಖಚಿತವಾದಂಥ ನಿಲುವು. ಆದರೆ ರಾಜ್ಯಪಾಲರ ಕೈಯಲ್ಲಿ ಅವರ ಭಾಷಣದಲ್ಲಿ ಓದಿಸುವಂಥ ಅರಸಾಹಸವನ್ನ ದುಸ್ಸಾಹಸವನ್ನ ಮಾಡ್ಲಿಕ್ಕೆ ಹೋದ್ರು, ಫೇಲ್ ಆದರು. ಹಾಗೆ ಮಾಡದೆ ಇದೇ ಅಧಿವೇಶನದಲ್ಲಿ ಇವರು ಅದನ್ನ ಮಾತಾಡ್ಬೋದಾಗಿತ್ತು. ಮನ್ರೇಗಾ ಕಾಯ್ದೆ ಎಷ್ಟು ಜನೋಪಯುಕ್ತವಾಗಿತ್ತು, ಈಗ ಕೇಂದ್ರ ಸರ್ಕಾರ ತಂತಿರುವಂತಹ ವಿಬಿಜಿ ರಾಮ್ಜಿ ಕಾಯ್ದೆ ಜನವಿರೋಧಿ ಹೇಗಾಗಿದೆ ಅನ್ನೋದನ್ನ ಹೇಳಬೇಕಿತ್ತು. ಮಾಹಿತಿಗಳನ್ನ ದಾಖಲೆಗಳನ್ನ ತಿಳಿಸಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಅಂತ ಅವಕಾಶವನ್ನ ಕೈಚಲ್ಲಿ ಅನವಶ್ಯಕವಾಗಿ ರಾಜ್ಯಪಾಲರ ವಿರುದ್ಧ ಸಂಘರ್ಷಕ್ಕಿಳಿದಿದ್ದಾರೆ ಅನ್ನುವಂಥದ್ದು ನನ್ನ ತಕರಾರು. ಇಷ್ಟು ಹೇಳಿದ್ರೆ ನಿಮಗೆ ಒಂದಂಶ, ಇಷ್ಟು ಹೇಳಿದ ಮೇಲೆ ನಿಮಗೆ ಇವರು ಗವರ್ನರ್ ಪರ ಅಂತ ಅನ್ನಿಸ್ಬೋದು. ಡೆಫಿನೆಟ್ಲಿ ನಾನು ಗವರ್ನರ್ ಪರ ಅಲ್ಲ. ಇನ್ಫ್ಯಾಕ್ಟ್ ರಾಜ್ಯಪಾಲರ ಹುದ್ದೆಯೂ ಸೇರಿದಂತೆ ಕೆಲವು ಈ ಒಣ ಸಂಪ್ರದಾಯಗಳಿದಾವಲ್ಲ ಅವುಗಳ ವಿರುದ್ಧ. ಫಾರ್ ಎಕ್ಸಾಂಪಲ್, ರಾಜ್ಯಪಾಲರ ಭಾಷಣ ಓದುವ ಒಂದು ಒಣ ಸಂಪ್ರದಾಯದ ವಿರುದ್ಧ ಕೂಡ ಹೌದು. ಯಾಕೆಂದರೆ ಅದು ಯಾವುದೇ ಸರ್ಕಾರ ಇರಲಿ, ಸರ್ಕಾರದ ಸಾಧನೆ ಹೇಳ್ಕೊಳ್ಳೋಕ್ಕೆ ಈ ಥರ ರಾಜ್ಯಪಾಲರ ಭಾಷಣವನ್ನು ಬಳಸ್ಕೊಳ್ತಾರೆ. ಮತ್ತು ಇನ್ನೊಂದು, ಹೀಗೆ ಬೇರೆ ಬೇರೆ ಅಜೆಂಡಾಗಳನ್ನು ಜನರ ಮುಂದಿಡ್ಲಿಕ್ಕೋಸ್ಕರ ರಾಜ್ಯಪಾಲರ ಭಾಷಣವನ್ನು ಒಂದು ಅಸ್ತ್ರವನ್ನಾಗಿ ಪ್ರಯೋಗ ಮಾಡಲಾಗುತ್ತೆ. ಸೊ ಹಾಗಾಗಿ ನಾನು ಅದರ ವಿರೋಧಿ. ಆದರೂ ಕೂಡ ರಾಜ್ಯಪಾಲರು ಮಾಡಿದ್ದು ತಪ್ಪು, ಅದನ್ನು ಖಂಡಿಸ್ತೀನಿ. ಯಾಕೆಂದರೆ ಅವರು ಸಂವಿಧಾನದ ಪ್ರಕಾರವಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ, ಸಂವಿಧಾನದ ಪ್ರಕಾರವಾಗಿ ನಡೆದುಕೊಳ್ಬೇಕು. ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನು ಓದುವುದು ರಾಜ್ಯಪಾಲರ ಸಾಂವಿಧಾನಿಕ ಕರ್ತವ್ಯ. ಅದನ್ನು ಸರಿಯಾಗಿ ಮಾಡಿಲ್ಲ. ಕೇವಲ ಮೊದಲೊಂದು ಪ್ಯಾರ ಕಡೆಯದೊಂದು ಪ್ಯಾರ ಓದಿ ರಾಜ್ಯಪಾಲರು ಜಾರ್ಕೊಂಡಿದ್ದಾರೆ. ಖಂಡಿತ ಅವ್ರದ್ದು ತಪ್ಪು. ಆದರೆ ಈಗಿರುವಂಥ ವ್ಯವಸ್ಥೆ ನೋಡಿ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಬಂದಾಗಿನಿಂದ ನಡೆದುಕೊಳ್ತಿರುವಂಥ ರೀತಿಗಳನ್ನು ನೋಡಿ. ಹಿಂದೆ ಕೂಡ ರಾಜ್ಯಪಾಲರನ್ನ ರಾಜಭವನವನ್ನ ದುರುಪಯೋಗ ಪಡಿಸ್ಕೊಳ್ಳಲಾಗಿದೆ, ಇಲ್ಲ ಅಂತ ಅಲ್ಲ. ಆದರೆ ಈಗ ಆ ಕೆಟ್ಟ ಪರಂಪರೆ ಇನ್ನೂ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಾನು ಆರಂಭದಲ್ಲಿ ಹೇಳಿದ್ದಲ್ಲ, ಪೊಲಿಟಿಕಲ್ ಡಿಪ್ಲೊಮಸಿ ಅಂತ, ಅದನ್ನ ಒಂದು ಸರ್ಕಾರ ಮಾಡಬೇಕಿತ್ತಲ್ವಾ, ನಾಜೂಕಾಗಿ ನಡ್ಕೊಳ್ಬೇಕಿತ್ತಲ್ವಾ. ರಾಜ್ಯಪಾಲರ ಬಾಯಲ್ಲಿ ಏನು ಹೇಳಿಸ್ಬೇಕು, ತಾವೇನು ಹೇಳಬೇಕು, ಹೀಗೆ ಮನ್ರೇಗದಂತಹ ಒಂದು ವಿಷಯವನ್ನು ನಾವು ಹೇಗೆ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು, ಅಂತಿಮವಾಗಿ ಜನತಾ ನ್ಯಾಯಾಲಯದಲ್ಲಿ ತಾವು ಹೇಗೆ ನ್ಯಾಯವನ್ನು ದಕ್ಕಿಸ್ಕೊಳ್ಬೇಕು ಅನ್ನುವಂಥ ಮುಂದಾಲೋಚನೆ ಇರಬೇಕಿತ್ತಲ್ವಾ, ಯೋಜನಾಬದ್ಧ ನಡೆಗಳು ಇರಬೇಕಿತ್ತಲ್ವಾ. ಅದು ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ಸರ್ಕಾರದ ತಪ್ಪು ಅಂತ ನನ್ನ ಅಭಿಪ್ರಾಯ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿನ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.